ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಮನೆಯ ಮುಂದೆ ಇರುವ ಈ ಒಂದು ತಪ್ಪು ನಮ್ಮ ಮನೆಗೆ ರಾಹು ಬಂದು ಬಡಿಯುತ್ತದೆ. ಎಚ್ಚರಿಕೆ. ಇಲ್ಲದ ಕಲಹ, ಇಲ್ಲದ ದರಿದ್ರ, ಇಲ್ಲದ ಖರ್ಚು ಸದಾ ತಂದಿಡುತ್ತದೆ. ಆ ಮನೆ ಶುದ್ಧಿ ಇರೋಲ್ಲ, ಆ ಮನೆಯವರು ಶುದ್ಧಿಯಾಗಿರೋಕ್ ಬಿಡಲ್ಲ. ಶುದ್ಧವಾದ ಮಾತು ಬರಲ್ಲ, ಶುದ್ಧವಾದ ಆಲೋಚನೆ ಬರಲ್ಲ, ಶುದ್ಧವಾದ ಚಿಂತನೆ ಬರಲ್ಲ, ಒಗ್ಗಟ್ಟು ಮುಖ್ಯವಾಗಿ ಬರಲ್ಲ. ಆ ಮನೆಯ ಮೇಲೆ ಕೆಟ್ಟ ದೃಷ್ಟಿ ತಾಗುತ್ತದೆ. ಆ ಮನೆಯವರ ಮೇಲೆ ಏನಾದ್ರೂ ಒಂದು ಅನಾರೋಗ್ಯ ಬಾಧೆ, ಏನಾದ್ರೂ ಒಂದು ಹಣಕಾಸು ಬಾಧೆ, ಏನಾದ್ರೂ ಒಂದು ಆರೋಗ್ಯ ಬಾಧೆ, ಏನಾದ್ರೂ ಒಂದು ವ್ಯವಹಾರ ಬಾಧೆ ಆ ಕುಟುಂಬದಲ್ಲಿ, ಆ ಮನೆತನಕ್ಕೆ ಇದ್ದೇ ಇರುತ್ತೆ. ಮನೆಯ ಮುಂದುಗಡೆ ಮಾಡಿರುವ ಈ ಒಂದು ತಪ್ಪು ನಾನು ತುಂಬಾ ಮನೆಗಳಲ್ಲಿ ನೋಡಿದ್ದಾನೆ. ತುಂಬಾ ಮನೆಗಳಲ್ಲಿ, ನನ್ನ ಮನೆಯಲ್ಲೂ ನೋಡಿದ್ದಾನೆ. ಹೇಳ್ತಲೇ ಇರ್ತಾನೆ, ಏನ್ರೋ ಮಕ್ಕಳ ಮನೆ ತುಂಬಾ ಮಕ್ಕಳು, ಸುಮ್ಮನೆ ಇರಲ್ಲ ಈ ಪುಟಾಣಿ ಮಕ್ಕಳು. ಮಾಡ್ತಿರ್ತಾರೆ, ಸಣ್ಣದಾಗಿ ಗದರ್ತಲೇ ಇರ್ತಾನೆ. ಆಮೇಲೆ ಮಕ್ಕಳೆಲ್ವ ನೊಂದ್ಕೋಬಿಟ್ರೆ, ನೋಡ್ದ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಹೆಂಗ್ ಅಂದ್ಬಿಟ್ರು, ನಮ್ಮ ಮಾವಯ್ಯ ದೊಡ್ಡ ಮಾವ ಹೆಂಗ್ ಅಂದ್ಬಿಟ್ರು, ನಮ್ ಚಿಕ್ಕ ಮಾವ ಹೆಂಗ್ ಅಂದ್ಬಿಟ್ರು. ಈ ಯಾವ ಭಾವಾರ್ಥಕ್ಕೂ ಬರಬಾರ್ದು ಅಂತ ನಾನು ಆದಷ್ಟು ಅವಾಯ್ಡ್ ಮಾಡ್ತೇನೆ. ಮನೆಯ ಮುಂದೆ, ಆಮೇಲೆ ಮನೆ ಬಾಗಿಲು ತೆಗೆದ ತಕ್ಷಣ, ಬಾಗಿಲ ಮುಂದೆ ಬಾಗಿಲು ತೆಗೆದು ಒಳಗಡೆ ಬರೋದು. ಈ ಎರಡು ನಡೆಯೋ ಆಪತ್ತಿದೆಯಲ್ಲ, ನಿಮ್ಮ ಮನೆಗೆ ತುಂಬಾ ನೆಗೆಟಿವ್ಸ್ ಅನ್ನ ಹೇಳ್ಕೊಂಡು ಬಂದು ಬಿಸಾಕುತ್ತೆ. ಬರೀ ನೆಗೆಟಿವ್ಗಳೇ. ಆ ಮನೇಲಿ ಆರೋಗ್ಯ ಇರಲ್ಲ. ಫಸ್ಟ್ ಆಫ್ ಆಲ್ ಯು ಆರ್ ಬ್ರಿಂಗಿಂಗ್ ನೆಗೆಟಿವ್ಸ್. ಹೌದು, ನೋಡಿದ್ದೇನೆ. ಯಾರದೇ ಮನೆಗೆ ಹೋಗ್ಲಿ ನೀವು, ಮನೆ ಹೊರಗಡೆ ಚಪ್ಪಲಿಗಳನ್ನ ಬಿಟ್ಟಿರ್ತಾರೆ. ಹೋದ ತಕ್ಷಣ ಹೊಸಲತ್ರ ಚಪ್ಪಲಿಗಳಿದ್ದಾವೆ ಅಂದ್ರೆ ಆ ಮನೆಗೆ ರಾಹು ಪ್ರವೇಶ ನಿಶ್ಚಿತ. ದುಷ್ಟಗ್ರಹ, ದುಷ್ಟ ವ್ಯಕ್ತಿಗಳು, ದುಷ್ಟ ಆಲೋಚನೆಗಳು, ದುಷ್ಟ ಚಿಂತನೆಗಳು, ದುಷ್ಟ ಕಾಯಿಲೆಗಳು, ದುರ್ಬುದ್ಧಿಗಳು, ದುರಾಲೋಚನೆಗಳು, ಧೂರ್ತರು, ಮೂರ್ಖರು, ಶತಮೂರ್ಖರು, ಇಂಥವರೇ ಸೇರ್ಕೊಳ್ಳೋದು ಅಲ್ಲಿ ಬಂದು ನಿಲ್ಲಿಸ್ತಕ್ಕಂಥದ್ದು ಮಾಡಿಸುತ್ತದೆ. ಇದು ನಿಶ್ಚಿತಂ. ನೀವು ನೋಡಿ, ನೀವು ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತಾನೆ. ಹೌದು ಗುರುಗಳೇ, ಮನೇಲಿ ಏನಾದ್ರೂ ಒಂದು ರಂಪಾಟ, ಮನೆ ಮುಂದ್ಗಡೆ ಚಪ್ಪಲಿ. ಮನೆ ಮುಂದ್ಗಡೆ ಅಷ್ಟೇ ಇಲ್ಲ, ಮನೆ ಬಾಗಿಲು ಹಿಂಗ್ ತೆಗೆದ ತಕ್ಷಣ ಅಲ್ಲಿ ಚಪ್ಪಲಿಗಳು ಇಟ್ಬಿಟ್ಟಿರ್ತಾರೆ. ಒಳಗಡೆ ಬಂದು ಚಪ್ಪಲಿ ಬಿಡೋ ಅಭ್ಯಾಸ ಇದೆ. ನಿಜ, ಬ್ಯೂಟಿಫುಲ್, ಇಟ್ಸ್ ಓಕೆ. ಆಕ್ಚುಲಿ ಮನೆ ಒಳಗಡೆ ಚಪ್ಪಲಿ ಇಡೋ ಹಾಗೆ ಇಲ್ಲ. ಮನೆ ಒಳಗಡೆ ಚಪ್ಪಲಿಯನ್ನು ಇಡುವ ಹಾಗಿಲ್ಲ. ಹೊರಗಡೆ ಬಳಸಿದ್ದು ಹೊರಗಡೆ ಇರಬೇಕು ಚಪ್ಪಲಿ. ಆ ರಾಹು ಅಲ್ಲೇ ಇರಬೇಕು. ಅದಕ್ಕೆ ಕಾಲು ತೊಳ್ಕೊಂಡು ಒಳಗಡೆ ಬರೋದು. ಎಲ್ಲೆಲ್ಲೋ ಓಡಾಡಿರ್ತೀವಿ, 4 ದಾರಿ, 5 ದಾರಿ, 3 ದಾರಿ. ಅವನ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ. ಒಳ್ಳೆಯವ್ರ ಜೊತೆಲೂ ಹೆಜ್ಜೆ ಹಾಕಿರ್ತೀವಿ. ಯಾರು ದುರ್ಬುದ್ಧಿ, ದುರುದ್ದೇಶ, ದುಷ್ಟ ಗೊತ್ತಿಲ್ಲ ನಮಗೆ. ನಮಗವನು ಒಳ್ಳೆಯವನು, ಆ ಕ್ಷಣಕ್ಕೆ ಒಳ್ಳೆಯವನು. ಅವನಲ್ಲಿ ಏನ್ ಲೆಕ್ಕಾಚಾರಗಳು, ಹಾವು ಮುಗುಸುಗಳು ಕುಳಿತಿದ್ವೋ ಯಾರಿಗೂ ಗೊತ್ತು. ಇನ್ನೆಂತೆಂಥ ಬುದ್ಧಿಗಳು ಕುಳಿತಿತ್ತೋ ಯಾರಿಗೂ ಗೊತ್ತು. ಎಲ್ಲ ಹಾವು ಮುಗುಸುಗಳು ನನ್ನೊಳಗಡೆ ಇರ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ಬೇಕು? ನಾನೇ ಇರಬಹುದು. ಆಗುತ್ತೆ, ಗೊತ್ತಿಲ್ಲ. ಅಲ್ಲೆಲ್ಲ ಓಡಾಡಿ ಕಾಸ, ಇನ್ನೊಂದು ಎಲ್ಲ ಎಲ್ಲೆಲ್ಲೋ ಸುತ್ತಾಕೊಂಡು ಬಂದಿರ್ತಕ್ಕಂಥದ್ದು ತಗೋಬಂದು ಮನೆ ಒಳಗಡೆ ಬಾಗಿಲು ತೆಗೆದ ತಕ್ಷಣ ಚಪ್ಪಲಿ ದರ್ಶನ. ಮನೆ ಹೊಸಲತ್ರ ಬಂದ ತಕ್ಷಣ ಚಪ್ಪಲಿ ದರ್ಶನವಾಯ್ತು. ಆ ಮನೆಗೆ ರಾಹು ಮೆಟ್ಕೊಂತು ನಿಶ್ಚಿತ. ಖಂಡಿತ. ಎಷ್ಟು ಜನ ಮನೆಯಲ್ಲಿ ಇದು ನಡೀತಿದೆ ಹೇಳಿ? ಹೌದು ಗುರುಗಳೇ ಅಂತೀವಿ. ಎಸ್, ಇದು ಖಂಡಿತ. ಇದಕ್ಕೆ ಪರಿಹಾರ ಹೇಗೆ ಗುರುಗಳೇ? ಇನ್ನೆಲ್ಲಿ ಬಿಡೋದು? ನಾವೆಲ್ಲ ಲೇಔಟ್ಗಳು, ಮನೆಗಳು, ಮನೆ ಮುಂದ್ಗಡೆ ಒಂದು ವರಾಂಡ ಕೂಡ ಮಾಡ್ಕೊಂಡಿಲ್ಲ. ಚಪ್ಪಲಿ ಬಿಟ್ರೆ ಕತ್ಕೊಂಡು ಹೋಗ್ತಾರೆ ಅಂತ ಏರಿಯಾನಲ್ಲಿ ಇದ್ದೀವಿ ನಾವು. ನಾವು ಅಪಾರ್ಟ್ಮೆಂಟ್ಗಳಲ್ಲಿರೋದು, ಅದೊಂದು ಬೇರೆ ಸಮಸ್ಯೆ. ಎಲ್ಲಿ ಬಿಡೋದು ಗುರುಗಳೇ? ನಾವೇನು ಅವಾಗೆಲ್ಲ ದೊಡ್ಡ ವರಾಂಡ, ದೊಡ್ಡ ಮನೆಗಳು, ಹಿಂಗ್ ಬಂದಿದ ತಕ್ಷಣ ಹೊರಗಡೆ ಆವರಣದಲ್ಲೇ ಬಿಟ್ಬಿಟ್ಟು ಅಲ್ಲೇ ನೀರಿಟ್ಟಿರೋರು ತೊಳ್ಕೊಂಡು ಅಚ್ಚುಕಟ್ಟಾಗಿ ಮನೆ ಒಳಗಡೆ ಬರ್ತಿದ್ವಿ.
ಅದು ಏನೋ ನೀವು ನಂಬಲ್ಲ, ಅಲ್ಲೊಂದು ಪುಟ್ಟದಾಗ ವರಾಂಡ ಇರೋದು, ಅಲ್ಲೇ ಕುತ್ಕೊಂಡು ಒಂದು ಲೋಟ ನೀರು ಒಂದು 10 ನಿಮಿಷ. ಆಮೇಲೆ ಮನೆ ಒಳಗಡೆ ಬರ್ತಾ ಇದ್ದಿದ್ದು. ಪುಸ್ತಕಂತ ಮನೆ ಒಳಗಡೆ ಬರ್ತಿರ್ಲಿಲ್ಲ. ನೆಗೆಟಿವ್ ಎಲ್ಲ ಹೋಗ್ಲಿ ಅಂತ ಕಾಲು ತೊಳ್ಕೊಂಡು ಚಪ್ಪಲಿ ಬಿಟ್ಟಿದ್ದು. ಅಲ್ಲೊಂದೇನೋ ಒಂದು ತಣ್ಣಗೆ, ಈ ಬಿಸಿಲುಗಾಲ ಆದ್ರೆ ತಣ್ಣಗೆ ಒಂದು ಮಜ್ಜಿಗೆನೋ ನಿಂಬು ಪಾನಿನೋ ಏನೋ ಒಂದು ಹಿಂಗೆ ಆಚ್ಕಟ್ಟಾಗಿ ಕುಡಿದು ಇಲ್ಲ ಒಂದು ಕಾಫಿನೋ ಒಂದು ಟೀನೋ ಕುಡಿದು ಒಂದು 5 ನಿಮಿಷ ಆದ್ಮೇಲೆ ಮನೆ ಒಳಗಡೆ ಬರ್ತಿದ್ವು. ಅಂದಿದ ತಕ್ಷಣ ಇದನ್ನು ಕೂಡ ಅಲ್ಲಿ ತಗಲಾಕ್ತಿದ್ವಿ. ಇದು ಕೂಡ ದೊಡ್ಡತನ, ನಿನ್ ದೊಡ್ಡತನ ತಗಲಾಕಲ್ಲೋ ಅಂತ ನಿಯಮ. ಇದನ್ನ ಇಟ್ಕೊಂಡು ಇದನ್ನ ಮನೆಗೆ ಬಂದಿದ ತಕ್ಷಣ ಬಿಚ್ಚೋದೆ, ನಿನ್ನ ಪೇಟ ಪಗಡಿ ತೆಗೆದು ಬಿಸಾಕೋ. ಹೌದು, ಏನು ಊರಿಗೆ ಅರಸನಾಗಿರ್ಬೋದು, ಮನೆ ಒಳಗಡೆ ಬಂದ ಮೇಲೆ ಮನೆಯ ಮಗ, ಮನೆಯ ಮಗಳು, ಆ ಕುಟುಂಬ ನಿನ್ನದು, ನಿಂದೆ, ಅದೇ ಸತ್ಯ. ಅಂಥದ್ದು ಈ ರಾಹು ಪ್ರಭಾವ. ಏನ್ ಮಾಡೋದು ಗುರುಗಳೇ, ದಾರಿ ಇಲ್ಲ, ಇದು ಹೇಗೆ ಅಂತ ಒಂದು ಚಪ್ಪಲಿ ಸ್ಟ್ಯಾಂಡ್ ತಂದಿಟ್ಕೊಳ್ಳಿ, ಬಾಯಿ ಮುಚ್ಕೊಂಡು ಬಂದಿದ ತಕ್ಷಣ ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಟು ಆ ಚಪ್ಪಲಿಗೆ ಮುಚ್ಚಿಡೋ ಥರ ಕರ್ಟನ್ ಒಂದೇನಾದ್ರೂ ಒಂದು ಬಟ್ಟೆ ಆದ್ರೂ ಹಾಕಿಬಿಡಿ. ದಯಮಾಡಿ ಹೇಳ್ತೀನಿ, ಮನೆ ಒಳಗಡೆ ಚಪ್ಪಲಿ ಸ್ಟ್ಯಾಂಡ್ ಇಡಬೇಡಿ. ಹಾಕೊಂಬಂದಿರೋದು ಒಳಗಡೆ ಇಡಬೇಡಿ, ಬಂದಿರೋದು ಒಳಗಡೆ ಇಡಬೇಡಿ. ಹೊಸದಿದ್ದಾವೆ ಅದನ್ನು ಇಟ್ಟುಬಿಟ್ಟು ಮುಚ್ಚಿಬಿಡಿ. ಚಪ್ಪಲಿ ಕಣ್ಣಿಗೆ ಕಾಣಿಸಿದಾಗ ಒಳಗಡೆ ಬಂದಿದ್ದ ಬಾಗಿಲು ತೆಗೆದ ತಕ್ಷಣ ಅದು ಮುಚ್ಚಿದೆ, ಒಳಗಡೆ ಇದೆ ಚಪ್ಪಲಿ. ಆ ಥರದ್ದು ಕರ್ಟನ್ ಇರತಕ್ಕಂಥ ಒಂದು ಚಪ್ಪಲಿ ಸ್ಟ್ಯಾಂಡ್ಗಳು ತಂದಿಟ್ಕೊಳ್ಳಿ. ಅಯ್ಯೋ, ಇವತ್ತು ನಾವು ಹೇಳಿದ್ರೆ ಕೇಳಲ್ಲಪ್ಪ. ಮನೆಯಲ್ಲಿ ಒಬ್ಬೊಬ್ರು 10 ಜೊತೆ 20 ಜೊತೆ ಇಟ್ಕೊಂಡು, ನನ್ನ ಹತ್ರ ನೀವು ನಂಬಲ್ಲ, ಒಂದು ಜೊತೆ ಚಪ್ಪಲಿ ಇಷ್ಟೇ ಇರೋದು. ಆ ಚಪ್ಪಲಿ ಹೋಯ್ತು. ಮೊನ್ನೆ ಕೂಡ ಒಂದು ನಾಯಿ ತಗೊಂಡು ಹೋಗ್ಬಿಟ್ಟಿದೆ, ಒಂದೇ ಚಪ್ಪಲಿ ಇದೆ. ಏನ್ ಮಾಡ, ಬರೀ ಕಾಲಲ್ಲಿ ಬಂದಿದ್ದೀನಿ ಆಫೀಸ್ಗೆ. ಸಂಜೆ ನೋಡಿದ್ರೆ ಸಿಕ್ಕಿದೆ ಅಂತ ತಗೋಬೋದು. ನಾನು ಕಳೆದೋ ಚಪ್ಪಲಿ ನಾನು ಹಾಕೋಲ್ಲ. ನೋಡಿ, ರಾಹು ಪ್ರಭಾವಗಳು ತುಂಬಾ ಜನ ಮಾಡ್ತಿರ್ತಾರೆ. ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಗಳು, ಸಣ್ಣ ಮಿಸ್ಟೇಕ್ಗಳು. ಕಳೆದು ಹೋಯ್ತು ಚಪ್ಪಲಿ, ಕಳೆದೋ ಚಪ್ಪಲಿ, ಅದು ಎಷ್ಟೇ ಇದ್ರು ಏನೇ ಇದ್ರು ಯಾರೇ ಕೊಡಿಸಿದ್ರು ಅದಷ್ಟೇ. ನಾ ತೆಗೆದ್ಬಿಡಿ, ಅದನ್ನ ಕಸದ ಬಾಕ್ಸ್ಗೆ ಹಾಕ್ಸ್ಬಿಡಿ. ತೆಗೆದು ಕಸದ ಬಾಕ್ಸ್ಗೆ ಹಾಕ್ಸಿದ್ದು. ಅಯ್ಯೋ, ಇದೇನು ಬೇಡ, ಇದು ನನ್ನ ನಿಯಮವೇ. ಒಂದೇ ಜೊತೆ ಇರೋದು. 2 ಜೊತೆ 3 ಜೊತೆ ನಾನು ಇಟ್ಕೊಂಡಿಲ್ಲ, ಇಟ್ಕೊಳ್ಳೂಬಾರ್ದು. ತುಂಬಾ ಜನ ಗೊತ್ತಿಲ್ಲ. ಮನೇಲಿ 10 ಜನ ಇದ್ದಾರೆ ಅಂದ್ರೆ 4 ಜೊತೆ ಇಟ್ಕೊಂಡ್ರೆ ಒಂದು ರೂಮೇ ಅದಕ್ಕೆ ಇಡ್ಬೇಕು. ಇವತ್ತು ಇಟ್ಕೊಂಡಿದಾರಪ್ಪ, ರೂಮ್ ಎಲ್ಲ ಇಟ್ಕೊಂಡಿದ್ದಾರೆ, ರೂಮ್ ಪೂರ್ತಿ ಇಟ್ಕೊಂಡಿರೋರು. ರಾಹು ಬುದ್ಧಿ ಖಂಡಿತ. ಯಾವನಾದ್ರೂ ಎಡವಟ್ಟು ವ್ಯಕ್ತಿಗಳ ಜೊತೆಯಲ್ಲೇ ಸವಾಸ ಮಾಡ್ಕೊಳ್ಳೋದು, ಇಲ್ಲ ಎಡವಟ್ಟು ಅಭ್ಯಾಸ, ಇಲ್ಲ ಎಡವಟ್ಟು ದಾರಿ, ಬೇರೆ ಏನಾದ್ರೂ ಶಾರ್ಟ್ ಕಟ್ ದುಡ್ಡು, ಶಾರ್ಟ್ ಕಟ್ ಸಕ್ಸಸ್ಸು, ಬೇರೆ ಏನೋ ಒಂದು ಅವಾಂತರ ಮಾಡಿ ತಂದಿಟ್ಟುಕೊಳ್ಳುವುದೇ. ತಟ್ಟೆಯಲ್ಲಿ ಕಸನ್ ತಂದು ಹಾಕೊಳ್ಳೋದು ನಿಶ್ಚಿತ. ತಟ್ಟೆ ಬಿಡಿ ಇಡೀ ಕುಟುಂಬಕ್ಕೆ. ಸೊ ಮನೆ ಒಳಗಡೆ ಬಳಸಿದ ಶೂ ಚಪ್ಪಲಿ ತಂದಿಡಬೇಡಿ. ಅಕಸ್ಮಾತ್ ಹೊಸ ಚಪ್ಪಲಿ ಶೂಸ್ ಅದಿದೆ, ಸರಿ, ಬಾಗಿಲು ತೆಗೆದ ತಕ್ಷಣ ಇಟ್ಟಿದ್ದೀರಿ, ಒಂದು ಕಬೋರ್ಡು, ಅದರಲ್ಲಿ ಇಟ್ಟು ಅದಕ್ಕೊಂದು ಬಟ್ಟೆ ನೋಡಿದಾಗೆ ಬಂದ ತಕ್ಷಣ ಅದನ್ನೇ ನೋಡ್ಬೇಕಾ? ನಮ್ಗಳಿಗೆ ಮನೆ ಬಾಗಿಲು ತೆಗೆದ್ರೆ ಎದುರುಗಡೆ ದೇವರು ಸ್ವಾಮಿ, ಅಲ್ಲೊಂದು ದೀಪ ಉರಿತಿದೆ ನೋಡಿ ಅನ್ನೋರು. ಆ ಅನ್ನಪೂರ್ಣಮ್ಮ ಮನೆ ನೋಡಿ, ಅಲ್ಲಿ ದೀಪ ಉರಿತಿದೆ, ಇದಾರೆ ಹೋಗಿ ಅಲ್ಲಿ ಹೋಗಿ ಆ ದೀಪ ನೋಡ್ಕೊಂಡು. ಇಂಥ ಒಂದು ವೈದಿಕ ಸಂಪ್ರದಾಯದ ಕುಟುಂಬಗಳು ಒಂದು ದೀಪ ನೋಡ್ಬಿಟ್ಟು ಹೇಳೋರು, ಆ ಮನೇಲಿ ಹೋಗಿ ಅನ್ನ ಸಿಗುತ್ತೆ, ವರಾಂಡ ಇದೆ, ಮಲಗ್ಲಿಕ್ಕೆ ಜಾಗ ಕೊಡ್ತಾರೆ. ಇವತ್ತು ವರಾಂಡನೂ ಇಲ್ಲ, ಅನ್ನನೂ ಇಲ್ಲ, ದೀಪನೇ ಉರಿಯಲ್ಲ. ಇವ್ರ ಮನೆ ಬಂಗಾರ ಆಗೋಗ ಅನ್ನನೇ ಇಡಲ್ಲ, ಅನ್ನನೇ ಇರಲ್ಲ. ಯಾವ ಮನೆಯಲ್ಲಿ ಇವು ಒಂದೊಂದಲ್ಲ ಸಣ್ಣ ಸಣ್ಣ ತಪ್ಪುಗಳು ನಿತ್ಯ ದಾರಿದ್ರ್ಯವನ್ನ ತಂದಿಡುತ್ತವೆ. ನಿತ್ಯ ದಾರಿದ್ರ್ಯವನ್ನ. ಅದ್ರಲ್ಲಿ ಮುಖ್ಯವಾಗಿ ಈ ತರದ್ ಮಾಡಿ. ಹೊರಗಡೆ ಚಪ್ಪಲಿ ಬಿಟ್ಟಿದ್ದೀರಲ್ವಾ, ಚಪ್ಪಲಿ ಸ್ಟ್ಯಾಂಡ್ ಬಾಯಿ ಮುಚ್ಕೊಂಡು ತಂದಿಡಿ. ಅದಕ್ಕೇನು ಇವತ್ತೆಲ್ಲ ಒಂದು 1000 ರೂಪಾಯಿಗೆಲ್ಲ ಅಮೆಝಾನ್ ಅಲ್ಲಿ ಓದ್ತಿದ್ರೆ, ಇನ್ನೊಂದ್ರಲ್ಲಿ ಓದ್ತಿದ್ರೆ ಸರ್ವನ್ ಬರುತ್ತೆ. ತಂದು ಅದ್ರಲ್ಲಿ ನೀಟಾಗಿ ಎಡಗೈಲಿ ತೆಗೆದಿರುತ್ತೇನೆ, ಎಡಗೈಲಿ ಜೋಡಿಸ್ಬಿಟ್ಟು ಅದಕ್ಕೆ ಕರ್ಟನ್ ಹಾಕಿ ಅದಕ್ಕೊಂದು ಮುಚ್ಕೊಂಡು, ಇದಕ್ಕೆ ಹೆಂಗ್ ಮುಚ್ಕೊಂಡಿದ್ದೀನಲ್ವಾ ಈ ಜೇಬಿಗೆ, ಈ ತರದಕ್ಕೆ ಅದಕ್ಕೊಂದು ಚಪ್ಪಲಿ ಬಂದವ್ರಿಗೆಲ್ಲ ಇದೆ. ಅವ್ರಿಗೂ ಗೊತ್ತಿಲ್ಲ, ಬಂದವ್ರಿಗೂ ಗೊತ್ತಿಲ್ಲ. ರಾಹು ದೃಷ್ಟಿ ಬೋಮ್ ಆಗಬಾರ್ದು ಮಕ್ಕಳೇ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋಲ್ಲ, ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ನೆಮ್ಮದಿ ನಿಲ್ಲೋಲ್ಲ. ಏನೋ ಮುಖದ ಮೇಲೆ ಭಾರ, ಏನೋ ಒತ್ತಡ, ಈ ರೀತಿ ಇರುತ್ತೆ. ತುಂಬ ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ, ಹೌದು ಗುರುಗಳೇ ಅಂತ. ಹೌದು, ನೆವರ್ ಯಾವುದೇ ಕಾರಣ ಸಣ್ಣದು ಈ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಾತೃ ದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.